ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಸಂತ ಶಿಶ್ನಾಳ ಶರೀಫ ಶಿವಯೋಗಿಗಳು ಸಂಚಾರವನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದೊಳಗ ರಾತ್ರಿಯ ಸಮಯದೊಳಗ ಆ ಒಂದು ಶಿವಾನುಭವ ಚಿಂತನೆಯನ್ನು ಮಾಡಿಸ್ತಾ ಇದ್ರು. ತಮ್ಮ ಜೊತೆ ಎಷ್ಟೋ ಜನ ಇರಲಿ, ಒಬ್ಬರೇ ಇರಲಿ, ಇಬ್ಬರೇ ಇರಲಿ, ಎಷ್ಟೋ ಜನ ಶಿಷ್ಯರಿದ್ರು, ಅವ್ರನ್ನ ಕರ್ಕೊಂಡು ಬ್ರಹ್ಮಾನಂದದೊಳಗ ಶಂಕರಿಯನ್ನ ಸೇವನೆ ಮಾಡ್ಕೊಂಡು ಏನು ಮಾಡ್ತಿದ್ರಂದ್ರೆ ಆನಂದದ ತುರ್ಯಾತೀತ ಅವಸ್ಥೆಯೊಳಗ ಆ ಭಗವಂತನ ಗುಣಗಾನವನ್ನು ಮಾಡ್ತಾ ಇದ್ರು. ಹೀಗೆ ಇರುವಂಥ ಸಂದರ್ಭದೊಳಗ ಒಮ್ಮೆ ಶರೀಫಜ್ಜ ಅವ್ರನ್ನ ಶಿಷ್ಯ ಕೇಳ್ತಾನ, ಯಪ್ಪ ನೀನು ಪ್ರತಿ ಸಾರಿಗೂ ಜೀವನದೊಳಗ ಓದಿದ್ರ ಪ್ರಭುಲಿಂಗ ಲೀಲೆಯನ್ನು ಓದ್ಬೇಕಂತ ಹೇಳ್ತೀಯಲ್ಲ, ಅದಕ್ಕೆ ಅದ್ರಾಗ ಅಂಥದ್ದು ಏನೈತಿ, ಅದರೊಳಗೆ ಯಾವ ವಿಷಯ ಬರ್ದೈತಿ, ಏನು ಅದ್ರ ಕಥೆ ಒಂದು ಸ್ವಲ್ಪ ಹೇಳು ಅಂತಂದಾಗ ಸಂತ ಶಿಶ್ನಾಳ ಶರೀಫ ಶಿವಯೋಗಿಗಳು ಅಖಂಡವಾದ ಕಲ್ಯಾಣ ನಗರದ ಬಹಳ ಸುಂದರವಾದ ಒಂದು ವರ್ಣನೆಯನ್ನ ತಮ್ಮ ಒಂದು ಪದ್ಯದೊಳಗೆ ಮಾಡ್ತಾರೆ. ಕಲ್ಯಾಣ ನಗರದಲ್ಲಿ ಎಲ್ಲಾ ಗಣಗಳು ನಲ್ಮೆಯಿಂ ಕೇಳುತ್ತಲೇ, ಅಲ್ಲಿಗಲ್ಲಿಗೆ ಶಿವಶರಣರಾಗ ಕೂಡುತ್ತಲಿ, ಬಲ್ಲಿದ ಬಸವನ ಮಹಿಮೆಯ ಪಾಡುತ್ತಲಿ, ಎಲ್ಲಾ ಜನರು ಕೈ ಮುಗಿದು ಕೇಳುತ್ತಲಿ. ಅವಾಗ ಕಲ್ಯಾಣ ನಗರದೊಳಗ 84 ಲಕ್ಷ ಜೀವರಾಶಿಗಳಿಗೆ ಅನ್ನದಾನವನ್ನು ಮಾಡ್ತಕ್ಕಂಥ ಆ ಸಾಕ್ಷಾತ್ ಪರಮ ಆ ಶಿವನ ಅವತಾರಿಗಳಾಗಿರ್ತಕ್ಕಂಥ ಎಲ್ಲ ಸಕಲ ದೇವಗಣಗಳೆಲ್ಲರೂ ಅಲ್ಲೇ ಇದ್ರಪ್ಪ. 770 ಶರಣಗಣಗಳು, ಅಮರ ಗಣಗಳೆಲ್ಲರೂ ಸಹಿತ ಅಲ್ಲೇ ಇದ್ರು ಅಂತ ಹೇಳಿ ಸಂತ ಶಿಶ್ನಾಳ ಶರೀಫ ಶಿವಯೋಗಿಗಳು ಅವರ ಶಿಷ್ಯರಿಗೆ ಬೋಧನೆಯನ್ನು ಮಾಡ್ತಾ ಬರ್ತಾರೆ. ಅದರಲ್ಲಿ ಬಹಳ ಶ್ರೇಷ್ಠನಾಗಿರ್ತಕ್ಕಂಥವ ಯಾರು ಅಂತಂದ್ರೆ ಅಣ್ಣ ಬಸವಣ್ಣ ಸಮಾನತೆಯ ಹರಿಕಾರನಾಗಿ ಸ್ತ್ರೀಯರಿಗೆ ಸ್ವಾತಂತ್ರ್ಯವನ್ನು ಘೋಷಿಸಿದಂಥ ಮೊಟ್ಟ ಮೊದಲ ಆ ಮಹಾಪುರುಷ ಯಾರು ಅಂತಂದ್ರೆ ಅಣ್ಣ ಬಸವಣ್ಣನ ಮಹಿಮೆ ಬಹಳಷ್ಟಿತ್ತು. ಆ ಬಸವಣ್ಣನ ಸಲುವಾಗಿ ಎಲ್ಲ ಜನರು ಕಲ್ಯಾಣ ನಗರಕ್ಕೆ ಬರ್ತಾ ಇದ್ರು ಅಂತ ಹೇಳಿ. ಅಂತಹ ಕಲ್ಯಾಣ ನಗರದೊಳಗ ಒಂದು ಸಾರಿ ಏನಾಗಿತ್ತಂದ್ರ ಬಿಜ್ಜಳ ರಾಜನಿಗೆ ಉರಿಬಾಳ ಬಿದ್ದಿತ್ತು, ಮಜ್ಜಿಗೆ ಮಾರುವ ಕೃಷ್ಣನು ಬಂದ, ಸೋಜಿಗದಿ ಮಾತು ಸಹಜವು ತಿಳಿಯಲಿಲ್ಲ, ಇದರರ್ಥ ಬಲ್ಲವನೇ ಬಲ್ಲ. ಆ ಬಿಜ್ಜಳ ರಾಜನಿಗೆ ಏನಾತಪ್ಪ ಅಂತಂದ್ರ ಈ ಶೈವ ಸಂಪ್ರದಾಯವನ್ನ ನೋಡಿ, ಆ ಶರಣರ ಸಂಪ್ರದಾಯವನ್ನ ನೋಡಿ ಅವನಿಗೆ ಬಹಳಷ್ಟು ಉರಿ ಬಿದ್ದು ಏನ್ ಮಾಡಿದ ಅಂತಂದ್ರ ನಮ್ಮ ಧರ್ಮ ಭ್ರಷ್ಟ ಮಾಡಾಕತ್ಯಾರ ಇವ್ರು ಅಂತ ಹೇಳಿ ಪಟ್ಟಿಯೊಳಗೆ ಏನ್ ಮಾಡಿದ ಅಂದ್ರ ಆ ಕಿಚ್ಚನ್ನ ಹೊಚ್ಚಿಕೊಂಡು ಅವರ ವಿರುದ್ಧ ಪಿತೂರಿಯನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಬತ್ತಿ ಸಾಯಂಬುದು ನೆತ್ತಿಯೋಳು ಬಿರಿದಿತ್ತು, ನೆತ್ತಿಯೊಳದರ ವಸುಗೆ ಉತ್ತಮ ಶರದಿಯೋಳು ಒತ್ತಿಟ್ಟು ನೋಡಲು ಎತ್ತ ನೋಡಲು ಬಯಲು ಬಯಲು ಕೂಡದೆ. ಅವಾಗ ಹೀಗಿರುವಂತಹ ಸಂದರ್ಭದೊಳಗ ಕಲ್ಯಾಣ ನಗರದೊಳಗ ಅಲ್ಲಮ ಪ್ರಭುದೇವರು ಏನಾಗಿದ್ರಪ್ಪ ಅಂದ್ರ ಆ ಸಾಕ್ಷಾತ್ ಪರಶಿವನ ಒಂದು ಅಪರ ಅವತಾರಿಗಳಾಗಿ ಬಂದು ಬಯಲಲ್ಲಿ ಬಯಲು ಲೀನವಾದಂತೆ ತಮ್ಮ ಆಧ್ಯಾತ್ಮದ ಉತ್ತುಂಗ ಜ್ಞಾನವನ್ನ ಅಲ್ಲಿರ್ತಕ್ಕಂಥ ಎಲ್ಲ ಶರಣರಿಗೆ ಏನ್ ಮಾಡ್ತಾ ಇದ್ರು ಅಂದ್ರ ಬೋಧನೆಯನ್ನ ಮಾಡ್ತಾ ಇದ್ರು. ಬಯಲು ಬಯಲನೆ ಹುಟ್ಟಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಯಿತಯ್ಯ. ಈ ಮನುಷ್ಯನ ಜೀವನ ಅನ್ನೋದೇನಪ್ಪಾ ಅಂದ್ರ ಕಣ್ಣಿಗೆ ಕಾಣ್ತಕ್ಕಂಥ ವಿಶಾಲವಾದ ಬಯಲಿದ್ದಂಗ. ಆ ಬಯಲಿನೊಳಗೆ ಈ ಬಯಲು ಹುಟ್ಟೈತಂದ್ರ ಮತ್ತು ಹೊಳ್ಳಿ ಬಯಲು ಆ ಬಯಲೊಳಗನ ಲೀನ ಆಗಬೇಕು ಅಂತಕ್ಕಂಥ ತ್ರಿಕಾಲ ಸತ್ಯವಾದಂತಹ ಆಧ್ಯಾತ್ಮದ ತಳಹದಿಯ ಮೇಲೆ ನಿರ್ಧರಿತವಾಗಿರ್ತಕ್ಕಂಥ ಮನುಷ್ಯನ ಆಧ್ಯಾತ್ಮದ ಸಾಧನೆಯನ್ನ ಮೋಕ್ಷದ ಪಥವನ್ನು ನೀಡ್ತಕ್ಕಂಥ ಆ ಬೋಧನೆಯನ್ನ ಅಲ್ಲಮ ಪ್ರಭುದೇವರು ಆ ಒಂದು ಅನುಭವ ಮಂಟಪದೊಳಗ ಬಸವಾದಿ ಶಿವಶರಣರಿಗೆ ಏನ್ ಮಾಡ್ತಿದ್ರು ಅಂದ್ರೆ ಪ್ರತಿನಿತ್ಯ ಬೋಧನೆಯನ್ನ ಮಾಡ್ತಾ ಇದ್ರು ಅಂತಕ್ಕಂಥದ್ದನ್ನ ಸಂತ ಶಿಶ್ನಾಳ ಶರೀಫ ಶಿವಯೋಗಿಗಳು ಪದ್ಯದೊಳಗೆ ಬರೀತಾರ. ಕರಿಮಲ್ಲಿಗೆ ಹೂವು ಅರಳಿ ಕಲ್ಯಾಣದಲ್ಲಿ ಅಲ್ಲಮ ಪ್ರಭುವಿನ ಕಾಣುತ್ತಲಿ, ಗೊಲ್ಲ ತೇರು ಕಾಲ್ಬೆಣ್ಣೆ ಮಾರುತ್ತಲಿ, ಬಿಲ್ವ ಪತ್ರಿದಳ ಹುಟ್ಟುತ್ತಲಿ, ಲೋಕಕ್ಕೆ ಆಶ್ಚರ್ಯ ತೋರುತ್ತಲಿ. ಅಂತಹ ಒಂದು ಕಲ್ಯಾಣದೊಳಗ ಯಾರು ಕಂಡಿದ್ರಪ್ಪ ಅಂದ್ರೆ ಶಿವನ ಅವತಾರದೊಳಗ ಆ ಅಲ್ಲಮ ಪ್ರಭುದೇವರು ಕಂಡ್ರು. ಅವರನ್ನ ಏನ್ ಮಾಡ್ತಿದ್ರು ಅಂದ್ರೆ ಎಲ್ಲರೂ ಸಹಿತ ಬಿಲ್ವ ಪತ್ರಿದಳವನ್ನ ತೆಗೆದುಕೊಂಡು ಬಂದು ಅವರ ಪಾದ ಪೂಜೆಯನ್ನ ಮಾಡಿ ಅವರಿಗೆ ಏನ್ ಮಾಡ್ತಿದ್ರು ಅಂದ್ರೆ ತಮ್ಮ ತ್ರಿಕರಣ ಪೂರ್ವಕವಾಗಿರ್ತಕ್ಕಂಥ ಸೇವೆಯನ್ನ ಮಾಡ್ತಾ ಇದ್ರು ಅಂತಕ್ಕಂಥದ್ದನ್ನ ಸಂತ ಶಿಶ್ನಾಳ ಶರೀಫ ಶಿವಯೋಗಿಗಳು ಬಹಳ ಸುಂದರವಾಗಿ ಬರೀತಾರ. ಬನ್ನಿಯ ಮರದುಳು ಬೇವಿನ ಮರ ಹುಟ್ಟಿ ಚೆನ್ನಾಗಿ ಹಾಲ್ಗರಿಯುವುದು ಕಲ್ಯಾಣ ನಗರದಲ್ಲಿ, ಸಾಲ ದೀವಿಗೆ ಬೆಳಕಿನಲ್ಲಿ ನಲಿ ನಲಿ ದಾಡುತ್ತಲಿ, ಶಿಶುನಾಳ ದೀಶನ ಕೇಳುತ್ತಲಿ, ಗುರುಗೋವಿಂದರ ಧ್ಯಾನದಲ್ಲಿ ಕರ್ಪೂರ ಬೆಳಗುತ್ತಲಿ ಬೆಳಗಾಗುತ್ತಲಿ. ಹಿಂಗ ಅಂತಹ ಒಂದು ಆ ಕಲ್ಯಾಣದೊಳಗ ಏನಪ್ಪಾ ಅಂದ್ರ ಬನ್ನಿಯ ಮರದೊಳಗ ಬೇವಿನ ಮರ ಹುಟ್ಟಿದ್ರು ಸಹಿತ ಚಂದಿಗೆ ಏನು ಆಕಿತ್ತಂದ್ರ ಹಾಲನ್ನ ಹೆಂಗ ಕರಿತಿತ್ತಲ್ಲ ಹಂಗ ಕಲ್ಯಾಣ ನಗರದೊಳಗ ಸಾಲು ದೀವಿಗೆ ಬೆಳಕಿನೊಳಗ ಆ ಬೆಳಕು ಅಂತಂದ್ರ ಜ್ಞಾನದ ಬೆಳಕು, ಆಧ್ಯಾತ್ಮದ ಬೆಳಕು,
ಆ ಮುಕ್ತಿ ಸಾಹಿತ್ಯವನ್ನ ಕೊಡ್ತಕ್ಕಂಥ ಪರಮಾತ್ಮನ ಆ ಒಂದು ಬೆಳಕಿನೊಳಗ ಸಾವಿರಾರು ಜನರು ಏನ್ ಮಾಡ್ತಿದ್ರು ಅಂದ್ರೆ ನಲಿದಾಡುತ್ತಾ ತಮ್ಮ ಜೀವನವನ್ನ ನಡೆಸ್ತಾ ಇದ್ರು. ಹೀಗೆ ಸಾಲ ದೀವಿಗೆ ಬೆಳಕಿನೊಳಗೆ ಎಲ್ಲರೂ ನಲಿದಾಡುತ್ತಾ ಜೀವನವನ್ನು ನಡೆಸುವಂತ ಸಂದರ್ಭದೊಳಗ ಶಿಶುನಾಳಧೀಶನ ಆ ಪರಮಾತ್ಮ, ಆ ಶಿಶುನಾಳಧೀಶನಾಗಿರ್ತಕ್ಕಂಥ ಬಸವಣ್ಣ ಅದನ್ನ ಕೇಳ್ಕೊಂಡು ಸದಾ ಗುರುಗೋವಿಂದನ ಧ್ಯಾನದೊಳಗ ಕರ್ಪೂರದ ಆರತಿಯನ್ನ ಬೆಳಗುಕೊಂತನ ಏನ್ ಮಾಡ್ತಾ ಇದ್ರಂದ ಪ್ರತಿನಿತ್ಯವೂ ಸಹಿತ ತನ್ನ ಜೀವನದೊಳಗೂ ಆ ಬೆಳಗಿನ ಬೆಳಕನ್ನ ಕಾಣ್ತಾ ಇದ್ದ, ಆ ಪರಮಾನಂದದ ಬೆಳಕನ್ನ ಕಾಣ್ತಾ ಇದ್ದ ಅಂತಕ್ಕಂಥ ಒಂದು ತ್ರಿಕಾಲ ಸತ್ಯವಾದಂತಹ ಒಂದು ಘಟನೆಯನ್ನ ಸಂತ ಶಿಶುನಾಳ ಶರೀಫ ಶಿವಯೋಗಿಗಳು ತಮ್ಮ ಒಂದು ಶಿಷ್ಯರಿಗೆ ಬೋಧನೆಯನ್ನ ಮಾಡ್ತಾ ಇದ್ರು ಅಂತಕ್ಕಂಥದ್ದು. ಅಂದ್ರ ಈ ಪದ್ಯ ನಮಗೆ ಏನನ್ನ ತೋರಿಸ್ತತಿ ಅಂದ್ರ ಸಂತ ಶಿಶುನಾಳ ಶರೀಫ ಶಿವಯೋಗಿಗಳು ಕಲ್ಯಾಣದ ಶರಣರನ್ನ ಮನತುಂಬಿ ಹಾಡಿ ಹೊಗಳ್ತಾ ಇದ್ರು ಅಂತಕ್ಕಂಥದ್ದನ್ನ ತೋರಿಸ್ತತಿ. ಅದರಲ್ಲಿ ವಿಶೇಷವಾಗಿ ಅಲ್ಲಮ ಪ್ರಭುದೇವರನ್ನ ತಮ್ಮ ಒಂದು ಮತ್ತೊಬ್ಬ ಆಧ್ಯಾತ್ಮದ ಮೇರು ಪರ್ವತದ ರೀತಿಯೊಳಗ, ಗುರುವಿನ ರೀತಿಯೊಳಗ ಕಂಡಂತಹ ಶಿವಯೋಗಿ ಸಂತ ಶರಣರು ಯಾರಾದ್ರಿದ್ರ ಸಂತ ಶಿಶುನಾಳ ಶರೀಫ ಶಿವಯೋಗಿಗಳು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನ ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ.